ಓಂ ಶಾಂತಿ. ವರಮಹಾಲಕ್ಷ್ಮಿ ಪೂಜೆಯ ಪ್ರಯುಕ್ತ ಈ ಪೂಜೆಯ ವಿವಿಧ ಆಯಾಮಗಳು. ಮೊದಲನೇದ್ದು ಕಳಶ ಸ್ಥಾಪನೆಯ ಮಹತ್ವ. ಪೂಜೆಯ ಪ್ರಮುಖ ಭಾಗಗಳಲ್ಲಿ ಕಳಶ ಸ್ಥಾಪನೆಯು ಒಂದು. ಕಳಶವು ವಿಶ್ವವನ್ನು ಪ್ರತಿನಿಧಿಸುತ್ತದೆ. ಇದರ ಮೇಲೆ ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯನ್ನು ಇಡುವುದು ಸೃಷ್ಟಿಯ ಪ್ರತೀಕವಾಗಿದೆ. ಕಳಶವನ್ನು ಅಕ್ಕಿಯಿಂದ ತುಂಬಿದ ತಟ್ಟೆಯ ಮೇಲೆ ಇಡಲಾಗುತ್ತದೆ. ಅಕ್ಕಿಯು ಆಹಾರದ ಸಮೃದ್ಧಿಯನ್ನು, ಇದರ ಮೇಲಿರುವ ಎಲೆಗಳು ಮತ್ತು ತೆಂಗಿನಕಾಯಿ ಸಮಗ್ರ ಸೃಷ್ಟಿಯನ್ನು ಸೂಚಿಸುತ್ತವೆ. ಈ ಕಳಶದಲ್ಲಿ ನಾವು ದೇವಿಯನ್ನು ಆಹ್ವಾನಿಸಿ ಪೂಜೆ ಸಲ್ಲಿಸುತ್ತೇವೆ. ಇದರರ್ಥ ನಾವು ಈ ವಿಶ್ವದ ಎಲ್ಲ ಸಂಪತ್ತು, ಸಮೃದ್ಧಿ ಮತ್ತು ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇವೆ. ಎರಡನೇದ್ದು ಸೂತ್ರ ಬಂಧನ. ಪೂಜೆಯಲ್ಲಿ ಮಹಿಳೆಯರು ತಮ್ಮ ಬಲಗೈಗೆ ನೂಲು ಸೂತ್ರವನ್ನು ಕಟ್ಟಿಕೊಳ್ಳುತ್ತಾರೆ. ಈ ಸೂತ್ರಕ್ಕೆ ಗಂಟುಗಳನ್ನು ಹಾಕಲಾಗುತ್ತದೆ. ಈ ಗಂಟುಗಳು ಲಕ್ಷ್ಮೀ ದೇವಿಯ 8 ರೂಪಗಳಾದ ಅಷ್ಟಲಕ್ಷ್ಮಿಯನ್ನು ಪ್ರತಿನಿಧಿಸುತ್ತವೆ. ಈ ಸೂತ್ರವನ್ನು ಕಟ್ಟಿಕೊಳ್ಳುವುದರ ಉದ್ದೇಶ ಕೇವಲ ಒಂದು ಆಚರಣೆಯಲ್ಲ. ಇದು ನಮಗೆ ಆ 8 ಶಕ್ತಿಗಳನ್ನು ಧನ, ಧಾನ್ಯ, ಜ್ಞಾನ, ಧೈರ್ಯ, ವಿಜಯ ಇತ್ಯಾದಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಒಂದು ಸಂಕಲ್ಪವಾಗಿದೆ. ಈ ಸೂತ್ರವನ್ನು ಧರಿಸಿದಾಗ ನಾವು ಈ ಶಕ್ತಿಗಳನ್ನು ನಮ್ಮೊಳಗೆ ಜಾಗೃತಗೊಳಿಸಲು ಪ್ರಯತ್ನಿಸುತ್ತೇವೆ ಮತ್ತು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುತ್ತೇವೆ ಎಂಬ ಜ್ಞಾಪಕ ಇದು ನೀಡುತ್ತದೆ. ಆರತಿ ಮತ್ತು ನೈವೇದ್ಯ. ಪೂಜೆಯ ನಂತರ ದೇವಿಗೆ ಆರತಿ ಬೆಳಗಿ ವಿವಿಧ ರೀತಿಯ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಈ ನೈವೇದ್ಯವು ಸಾಮಾನ್ಯವಾಗಿ ಸಿಹಿ ತಿನಿಸುಗಳು, ಹಣ್ಣುಗಳು ಮತ್ತು ಇತರ ಪೂಜಾ ವಸ್ತುಗಳನ್ನು ಒಳಗೊಂಡಿರುತ್ತದೆ. ಈ ನೈವೇದ್ಯವು ನಮ್ಮ ಶ್ರದ್ಧೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ. ಇದು ಕೇವಲ ಆಹಾರವನ್ನು ಅರ್ಪಿಸುವುದಲ್ಲ, ಬದಲಾಗಿ ನಮ್ಮ ಜೀವನದ ಸಂಪತ್ತು, ಶ್ರಮ ಮತ್ತು ಪ್ರೀತಿಯನ್ನು ದೇವಿಗೆ ಅರ್ಪಣೆ ಮಾಡುವ ಭಾವನೆಯಾಗಿದೆ. ಆರತಿ ಬೆಳಗುವುದು ನಮ್ಮ ಅಂತರಂಗದ ಜ್ಞಾನ ಮತ್ತು ಬೆಳಕನ್ನು ಜಾಗೃತಗೊಳಿಸುವ ಸಂಕೇತವಾಗಿದೆ. ಆಧ್ಯಾತ್ಮಿಕ ಪ್ರಯೋಜನಗಳು. ಸಕಾರಾತ್ಮಕ ಶಕ್ತಿಗಳ ಆಕರ್ಷಣೆ. ಪೂಜೆಯು ಒಂದು ದೊಡ್ಡ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮನೆಯಲ್ಲಿ ಮಂತ್ರ ಪಠಣ, ಧ್ಯಾನ ಮತ್ತು ಭಕ್ತಿಪೂರ್ಣ ವಾತಾವರಣವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಕರ್ತವ್ಯಗಳ ಅರಿವು. ಈ ಪೂಜೆಯು ನಮ್ಮನ್ನು ನಮ್ಮ ಕರ್ತವ್ಯಗಳ ಬಗ್ಗೆ ಜ್ಞಾಪಿಸುತ್ತದೆ. ಸಂಪತ್ತು ಮತ್ತು ಸಮೃದ್ಧಿ ಕೇವಲ ವೈಯಕ್ತಿಕ ಉಪಯೋಗಕ್ಕೆ ಮಾತ್ರವಲ್ಲ, ಅದನ್ನು ಸಮಾಜದ ಒಳಿತಿಗಾಗಿ ಹೇಗೆ ಬಳಸಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಅಂತರಂಗ ಶುದ್ಧಿ. ಪೂಜೆಯ ಶುದ್ಧತೆ ಮತ್ತು ಸಂಯಮವು ನಮ್ಮ ಅಂತರಂಗದಲ್ಲಿರುವ ನಕಾರಾತ್ಮಕತೆಗಳನ್ನು ದೂರ ಮಾಡಿ ಮನಸ್ಸನ್ನು ಶಾಂತ ಮತ್ತು ಸಕಾರಾತ್ಮಕಗೊಳಿಸುತ್ತದೆ. ಈ ಎಲ್ಲ ಆಯಾಮಗಳು ವರಮಹಾಲಕ್ಷ್ಮಿ ಪೂಜೆಯನ್ನು ಒಂದು ಸಂಪೂರ್ಣ ಆಧ್ಯಾತ್ಮಿಕ ಅನುಭವವನ್ನಾಗಿ ಮಾಡುತ್ತವೆ. ಇದು ಕೇವಲ ಹಣ ಮತ್ತು ಸಂಪತ್ತಿಗಾಗಿ ಮಾಡುವ ಪೂಜೆ ಅಲ್ಲ, ಬದಲಾಗಿ ಜೀವನದಲ್ಲಿ ಸಮೃದ್ಧಿ, ಸದ್ಗುಣ ಮತ್ತು ಧೈರ್ಯವನ್ನು ಸಾಧಿಸಲು ನಡೆಸುವ ಒಂದು ಆಧ್ಯಾತ್ಮಿಕ ಸಾಧನೆ. ಓಂ ಶಾಂತಿ.